ವೀಕ್ಷಕರೇ, ನಾವೀಗ ತಮಿಳುನಾಡಿನ ಪುದುಚೇರಿಯಲ್ಲಿದ್ದೇವೆ. ಈಗ ನಾವು ಎಲ್ಲ ನಮ್ಮ ಸ್ನೇಹಿತರೊಡಗೂಡಿ ಈಗ ಪುದುಚೇರಿಯಲ್ಲಿ ಸಮುದ್ರದ ಒಂದು ವೀಕ್ಷಣೆಯನ್ನು ಮಾಡಲು ಹೋಗ್ತಾ ಇದ್ದೇವೆ. ನೋಡಿ, ಮುಂದುಗಡೆ ಎಲ್ಲ ಹೋಗ್ತಾ ಇದ್ದಾರೆ. ಅವರು ನಮ್ಮ ಮುನ್ರಾಜ್ ಅವರು, ರಾಮಕೃಷ್ಣ ಅಡ್ಮಿನಿ ಅವರು, ನಾಗರಾಜ್ ಅವರು, ಮತ್ತು ಪ್ರಸನ್ನ ಕೃಷ್ಣಪ್ಪ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ಜೊತೆಗೆ ನಾನು ಸಹ ಇವ್ರ ಜೊತೆ ಹೋಗ್ತಾ ಇದ್ದೆ. ಈಗ ನಾವು ಹೇಗೆ ಕನಕಪುರದಲ್ಲಿ MG ರೋಡ್ ಅಂತ ಕರಿತೀವೋ, ಹಾಗೆ ಪುದುಚೇರಿಯಲ್ಲೂ ಸಹ ಒಂದು MG ರೋಡ್ ಇದೆ. ಈ ವ್ಯಾಪಾರಸ್ಥರೆಲ್ಲ ಬೆಳಗ್ಗೆ ಇಲ್ಲಿ ಸಂತೆ ಇರ್ಬೋದು ಅಂತ ಕಾಣಿಸುತ್ತೆ. ಇವತ್ತು ಬೆಳಗ್ಗೆಯಿಂದಲೂ ಸಹ ಈಗ ಇಲ್ಲಿ ಎಲ್ಲ ತಮ್ಮ ಸಾಮಾನುಗಳನ್ನ ಜೋಡಿಸ್ತಾ ಇದ್ದಾರೆ. ನೋಡಿ, ಹಳೆಯ ಒಂದು ಬುಕ್ಗಳ ಸ್ಟಾಲು, ಜಂಬೋ ಬುಕ್ಸ್ ಹೌಸ್ ಅಂತೇಳಿ ಹಳೆಯ ಒಂದು ಬುಕ್ಗಳ ಸ್ಟಾಲ್ ಇದು ವೀಕ್ಷಕರೇ. ನೋಡಿ, ಇವರು ಬೆಡ್ಶೀಟ್ಗಳನ್ನ ಗಾಡಿನಲ್ಲಿ ತಳ್ಕೊಂಬರ್ತಾ ಇದ್ದಾರೆ ಮಾರಾಟ ಮಾಡಲಿಕ್ಕೆ. ನಿನ್ನೆ ರಾತ್ರಿಯಿಂದಲೂ ಸಹ ಮಳೆ ಅಲ್ಲಲ್ಲೇ ಸ್ವಲ್ಪ ಸಮಯ ಬಿಟ್ಟು ಮಳೆ ಬರ್ತಾ ಇದೆ ಇಲ್ಲಿ. ಈಗ ಬೆಳಗಿನ ಜಾವ ಸ್ವಲ್ಪ ಬಿಟ್ಟಿದೆ. ಬೆಳಗ್ಗೆ 5 ಗಂಟೆವರೆಗೂ ಸಹ ಇಲ್ಲಿ ಮಳೆ ಬರ್ತಾಯಿತ್ತು. ಈಗ ಒಂದು 8:30 ಸಮಯ ವೀಕ್ಷಕರೇ. ನೋಡಿ, ಇದೊಂದು ಮನೆಗೆ ಗೋಲ್ಡನ್ ಕಲರ್ ಪೇಂಟ್ನ ಹಚ್ಚಿದ್ದಾರೆ ವೀಕ್ಷಕರೇ. ಕಣ್ಣನ್ ವಿಲ್ಲ ಅಂತ ಈ ಮನೆ ಹೆಸರು. ನೋಡಿ, ಇದಕ್ಕೆ ಗೋಲ್ಡನ್ ಒಂದು ಕಲರ್ನ ಹಚ್ಚಿದ್ದಾರೆ. ಮೋಸ್ಟ್ಲಿ ಇದು ಸಂಡೇ ಬಜಾರ್ ಇರಬೇಕು ವೀಕ್ಷಕರೇ. ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂಥ ಸಂಡೇ ಬಜಾರ್ ಥರ ಇಲ್ಲೂ ಸಹ ಪುದುಚೇರಿಯಲ್ಲಿ, ತಮಿಳುನಾಡಿನ ಪುದುಚೇರಿಯಲ್ಲಿ ಸಂಡೇ ಬಜಾರ್ ಇವತ್ತು ಇರ್ಬೋದು ಅಂತ ಕಾಣಿಸುತ್ತೆ. ಹಾಗಾಗಿ ಎಲ್ಲ ತಮ್ಮ ಸಾಮಾನುಗಳನ್ನ ಈ ಒಂದು MG ರೋಡ್ನಲ್ಲಿ ಇವತ್ತು ಜೋಡಿಸ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ, ಇವರೆಲ್ಲ ಕನಕಪುರದವರು. ನಮ್ಮ ಚಟ್ನಿ ಪಡಿ ಎಲ್ಲ ಬೀಳ್ತದೆ, ನಮ್ಗೆ ಒಳ್ಳೆ ಕಷ್ಟ ಆಗೋದು. ಅಲ್ಲಿ ಬನ್ನಿ ಮಾಸ್ಟ್ರೆ. ನಮ್ಮನ್ನ ಅಲ್ಲೇ ಕನಕಪುರದಲ್ಲಿ ಇದು ಶಿವನ ಒಂದು ದೇವಸ್ಥಾನ ಅಂತ ಕಾಣಿಸುತ್ತೆ. ನೂತನವಾಗಿ ನಿರ್ಮಾಣ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಹೊಸದಾಗಿ ಶಿವಪಾರ್ವತಿಯ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ನೋಡಿ, ಸಂಜೆ ಬಜಾರ್ನಲ್ಲಿ ಹಳೆಯ ಬುಕ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಇನ್ನೂ ಬೆಳಗ್ಗೆ 8:30 ಆಗಿರೋದ್ರಿಂದ ಈಗ ಬೆಳಗ್ಗೆ ಇನ್ನೂ ಜೋಡಿಸ್ತಾ ಇದ್ದಾರೆ. ಮಧ್ಯಾಹ್ನದಷ್ಟೊತ್ತಿಗೆ ಸಂಪೂರ್ಣವಾಗಿ ಇಲ್ಲಿ ಸಂಡೇ ಬಜಾರು ಎಲ್ಲ ವಸ್ತುಗಳು ಇಲ್ಲಿ ಬರುತ್ತವೆ ಅಂತ ಕಾಣಿಸುತ್ತೆ ವೀಕ್ಷಕರೇ. ನೋಡಿ, ಕಾಫಿ ಸ್ಟಾಲು ವೀಕ್ಷಕರೇ, ಬರೀ ಕಾಫಿ ಟೀ ಅಷ್ಟೇ ಇಲ್ಲಿ. ನೋಡಿ, ತಿಂಡಿನೂ ಇದೆ ವೀಕ್ಷಕರೇ ಇಲ್ಲಿ. ಮೋಸ್ಟ್ಲಿ ಇಲ್ಲಿ ಚುನಾವಣೆ ಇರಬೇಕು. ಒಂದು ಬ್ಯಾನರ್ಗಳು ಕಾಣ್ತಾ ಇವೆ, ಬಂಡಿಸ್ಗಳು ಬ್ಯಾನರ್ಗಳು. ನಮಗೆ ಭಾಷೆ ಅರ್ಥ ಆಗದೆ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ನೋಡಿ, ಎಲ್ಲ ನಾವು ಒಂದು ಬಸ್ಗೆ ಕಾಯ್ತಾ ಇದ್ದೇವೆ. ಖಾಸಗಿ ಬಸ್ನ ಹೋಗೋದಕ್ಕೆ ಪುದುಚೇರಿಯ ಒಂದು ಸಮುದ್ರ ದಂಡೆಗೆ ಹೋಗಲು ಎಲ್ಲ ಹೊರಟಿದ್ದೇವೆ ಈಗ ವೀಕ್ಷಕರೇ. ಇದು ಮಾರ್ಕೆಟ್ ವೀಕ್ಷಕರೇ. ಇದು ಹಣ್ಣು ತರಕಾರಿ ಮಾರುಕಟ್ಟೆ. ಇದೊಂದು ಪುದುಚೇರಿಯಲ್ಲಿ ಒಂದು ಮಾರುಕಟ್ಟೆ. ತಮಿಳುನಾಡಿನಲ್ಲಿ ಪ್ಯಾಸೆಂಜರ್ಸ್ ಆಟೋಗಳು ಒಂದು ಸೀಟಿಗೆ, ಒಂದು ಆಟೋಗೆ ಬಸ್ ಸ್ಟ್ಯಾಂಡ್ಗೆ ಹೋಗಲಿಕ್ಕೆ 100 ರೂಪಾಯಿ ಕೇಳ್ತಾ ಇದ್ದಾರೆ ವೀಕ್ಷಕರೇ. ಎಲ್ಲರೂ ಸಹ ಒಂದು ದೊಡ್ಡ ಅಪ್ಪೆ ಆಟೋ ಥರ ಇಲ್ಲಿ ಒಂದು ಸ್ಟೇರಿಂಗ್ ಆಟೋ ಇದೆ. ಆ ಆಟೋದಲ್ಲಿ ಸೀಟ್ನ ಹೊಡಿತಾ ಇದ್ದಾರಂತೆ. ನೋಡಿ, ನಾವೆಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಲಿಕ್ಕೆ ಎಲ್ಲ ಕಾಯ್ತಾ ಇದ್ದೇವೆ ವೀಕ್ಷಕರೇ. ನೋಡಿ, ಇಲ್ಲಿ ಬರ್ತಾ ಇದೆ. ಇದು ಅಪ್ಪೆ ಆಟೋ ಥರ. ಇದಕ್ಕೆ ಒಂದು ಸೀಟ್ಗೆ ಬಸ್ ಸ್ಟ್ಯಾಂಡ್ಗೆ 10 ರೂಪಾಯಿ ಅಂತೆ
ಈ ಆಟೋಗೆ ಬಸ್ ಸ್ಟ್ಯಾಂಡ್ಲಿಗೆ ಹೋಗ್ತು ಒಂದು ಸೀಟ್ ವಹಿಸಿ ಹೊಡಿತಾರೆ ಇದಕ್ಕೆ. ವೀಕ್ಷಕರೇ, ರಾತ್ರಿ 10 ಗಂಟೆ ಆದರೂ ಸಹ ಕೇರಳದ ಪಾಂಡಿಚೇರಿಯಲ್ಲಿ ಸಂಡೇ ಬಜಾರ್ ಇನ್ನೂ ಸಹ ಇಷ್ಟೊಂದು ಕ್ರೌಡ್ ಆಗಿದೆ ನೋಡಿ. ಎಲ್ಲ ಬೆಂಗಳೂರಿನಲ್ಲಿ ಹಾಗೆ ಸಂಡೇ ಬಜಾರು ನಡೆಯುತ್ತೆ ಚಿಕ್ಕಪೇಟೆಯಲ್ಲಿ, ಅದೇ ರೀತಿ ಇಲ್ಲೂ ಸಹ ಸಂಡೇ ಬಜಾರು ಕೇರಳದ MG ರೋಡ್ನಲ್ಲಿ, ಪಾಂಡಿಚೇರಿಯ MG ರೋಡ್ನಲ್ಲಿ ಈ ಸಂಡೇ ಬಜಾರ್ ನಡೀತಾ ಇದೆ. ಪ್ರತಿಯೊಂದು ವಸ್ತುಗಳ ಸಹ ಜನರ ಕೈಗೆಟುಕುವ ಬೆಲೆಯಲ್ಲಿ ಸಿಗ್ತವೆ ನೋಡಿ ವೀಕ್ಷಕರೇ. ಇದು ಕೇರಳದ ಪಾಂಡಿಚೇರಿಯ MG ರೋಡ್ನಲ್ಲಿರುವಂಥ ಸಂಡೇ ಬಜಾರ್. ಇವತ್ತು ರಾತ್ರಿ 10 ಗಂಟೆ ಆದರೂ ಸಹ ಇಷ್ಟೇ ಒಂದು ಕ್ರೌಡು ಜನ ಇಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಾರೆ ವೀಕ್ಷಕರೇ.